ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಅಶ್ಲೀಲವಾಗಿ ಬೈದು ದಬ್ಬಾಳಿಕೆ ಮಾಡಿ ಒಂದು ರೀತಿಯಲ್ಲೇ ಕೂಡ ಒಬ್ಬ ಅಧಿಕಾರಿ ಮೇಲೆ ರಾಜೀವ್ ಗೌಡ, ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ದರ್ಬಾರ್ ನಡೆಸಿದ್ದಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿತ್ತು. ಅರೆಸ್ಟ್ ಯಾವಾಗ ಅನ್ನುವಂಥ ಪ್ರಶ್ನೆ ಕಳೆದ 13 ದಿನಗಳಿಂದಲೂ ಕೂಡ ತಲೆಮರೆಸಿಕೊಂಡಿದ್ದಂತ ರಾಜೀವ್ ಗೌಡ ಕೊನೆಗೂ ಕೂಡ ಅಂಧರ್ ಆಗಿದ್ದಾನೆ, ಪೊಲೀಸ್ನವರ ವಶದಲ್ಲಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೂಡ ಹಲವು ಹೋರಾಟಗಳಾಗಿತ್ತು. ಪೌರ ಕಾರ್ಮಿಕರು ಹೋರಾಟವನ್ನ ಮಾಡಿದ್ರು. ಎಲ್ಲಾ ಹೋರಾಟಗಳ ನಂತರ ಕಾಂಗ್ರೆಸ್ನಲ್ಲೂ ಕೂಡ ಆತನನ್ನ ಡಿಬಾರ್ ಕೂಡ ಮಾಡಿದ್ರು. ಕೆಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆ ಒಂದು ಅಧ್ಯಕ್ಷ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಮುಖಂಡ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಿಮ್ಮ ಕಚೇರಿಯನ್ನೇ ಕೂಡ ಧ್ವಂಸ ಮಾಡ್ತೀನಿ ಅಂತ ಕೇವಲ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಗಲಭೆ ಮಾಡಿಸ್ತೀನಿ ಅಂತ ಹೇಳಿದಂತ ರಾಜೀವ್ ಗೌಡ ಕೊನೆಗೂ ಕೂಡ ಅಂಧರಾಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಅನ್ನು ಕೊಡ್ತಾರೆ. ಆತ ಎಲ್ಲಿದ್ದ, ಎಲ್ಲಿ ತಲೆಮರೆಸಿಕೊಂಡಿದ್ದ, ಇದರ ಜೊತೆಗೆ ಆತನ್ನ ಎಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಫೋಕಸ್ ನ ಔಟ್ಪುಟ್ ಎಡಿಟರ್ ಆದಂತ ಅಭೀಬ್ ದಂಡಿ ಅವರು. ಅವ್ರನ್ನ ಜಾಯಿನ್ ಮಾಡ್ಕೊಳ್ತೇನೆ. ಹಾಯ್ ಅಭೀಬ್ ದಂಡಿ ಅವರೇ, ಈಗಾಗಲೇ ಕೂಡ ಗಮನಿಸ್ತಾ ಇದ್ದೀವಿ, ಈಗ ಕೇರಳದ ಗಡಿಭಾಗದಲ್ಲಿ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ. ಆತ ಇಷ್ಟು ದಿನಗಳ ಕಾಲ ಎಲ್ಲಿದ್ದ, ತಲೆಮರೆಸಿಕೊಂಡಿದ್ದ, ಪೊಲೀಸ್ನವರು ಹೆಂಗೆ ಅವನ್ನ ಕಾರ್ಯಾಚರಣೆ ಮಾಡಿ ಕಂಡು ಹಿಡಿದ್ರು, ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ಶಿವು, ಈಗಾಗಲೇ ಸಾಕಷ್ಟು ಕುತೂಹಲ ಕೆರಳಿಸಿತು ಈ ಒಂದು ರಾಜೀವ್ ಗೌಡ ಅಬ್ಸ್ಕ್ಯಾಂಡ್ ಪ್ರಕರಣ. ಕಣ್ಮರೆಯಾಗಿದ್ರು, ತಲೆಮರೆಸಿಕೊಂಡು ಹೋಗಿದ್ರು. ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ, ಶಿಡ್ಲಘಟ್ಟದ ಪೌರಾಯುಕ್ತೆ ಅವರಿಗೆ ಮಾತನಾಡಿರ್ತಕ್ಕಂಥ ತುಚ್ಛಕರ ಮಾತುಗಳಿಗೆ ತೀವ್ರ ಆಕ್ರೋಶ ರಾಜ್ಯಾದ್ಯಂತ ಕೇಳಿ ಬಂದಿತ್ತು. ಹಾಗಾಗಿ ರಾಜೀವ್ ಗೌಡ ವಿರುದ್ಧ 3 ತಂಡಗಳನ್ನ ರಚಿಸಲಾಗಿತ್ತು. ಮೂರು ಪೊಲೀಸ್ ತಂಡಗಳು ರಾಜ್ಯಾದ್ಯಂತ ಹುಡುಕಾಟವನ್ನ ನಡೆಸ್ತಾ ಇತ್ತು. ಇಷ್ಟು ದಿನ ಕಳೆದ 10 ದಿನಗಳಿಂದ ರಾಜೀವ್ ಗೌಡ ಕಣ್ಮರೆಯಾಗಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ತೀವ್ರ ಒತ್ತಡವೂ ಕೂಡ ಬಂದಿತ್ತು. ಅಲ್ಲದೆ ರಾಜ್ಯ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವೇ ರಾಜೀವ್ ಗೌಡ ಅವರನ್ನ ರಕ್ಷಣೆ ಮಾಡ್ತಾ ಇದೆ, ಎಲ್ಲೋ ಬಚ್ಚಿಟ್ಟಿದೆ, ಕಾಂಗ್ರೆಸ್ ನಾಯಕರೇ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪಗಳು ಕೂಡ ಬಿಜೆಪಿ ನಾಯಕರು ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನವಷ್ಟೇ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ರಾಜೀವ್ ಗೌಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಕೊಂಡು ಹೋದ್ರು ಎಲ್ಲಿಗೆ ಹೋಗ್ತಾರೆ, ನಾವು ಅವ್ರನ್ನ ಹಿಡಿತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಪರಮೇಶ್ವರ ಹೇಳಿರ್ತಕ್ಕಂಥ ಕೇವಲ 3-4 ಗಂಟೆಗಳಲ್ಲಷ್ಟೇ ರಾಜೀವ್ ಗೌಡ ಬಂಧನ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಕ್ಕೆ ಮತ್ತು ಪೊಲೀಸರಿಗೆ ಒಂದು ರೀತಿಯ ಜಯ ಏನೋ ಸಂಧಿಸಿದೆ. ಆದ್ರೆ 10 ದಿನಗಳ ಕಾಲ ಸಮಯ ಸ್ಪೆಂಡ್ ಮಾಡ್ಬಿಟ್ರಲ್ಲ ಅನ್ನುವಂತಹ ಒಂದು ಆರೋಪ. ಜೊತೆಗೆ ಇಷ್ಟು ದಿನ ಬಂಧನ ಮಾಡೋಕೆ ಬೇಕಾಗಿತ್ತ ಒಬ್ಬ MLA ಕ್ಯಾಂಡಿಡೇಟ್ ಅನ್ನ ಇಷ್ಟು ದಿನಗಳ ಕಾಲ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪೊಲೀಸ್ ವೈಫಲ್ಯ ಎಂತದ್ದು ಮತ್ತು ರಾಜಕೀಯ ಹಿತಾಸಕ್ತಿಗಳೇನು ಅನ್ನುವಂಥದ್ದು ಕೂಡ ಚರ್ಚೆಗೆ ಈಡಾಗ್ತಿದೆ. ಶಿವು, ಇದರ ಜೊತೆಗೆ ಜಾಮೀನು ಅರ್ಜಿ ಕೂಡ ಸಲ್ಲಿಸಿದ್ರು. ಕೋರ್ಟ್ ಕೂಡ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ವಿರೋಧ ಪಕ್ಷದವರ ಬಗ್ಗೆ ಆಹಾರ ಕೂಡ ಆಗಿದ್ದಂತ ರಾಜೀವ್ ಗೌಡ ಕೊನೆಗೂ ಕೂಡ ಅಂಧರಾಗಿದ್ದಾನೆ. ಈಗ ಆತನ ಎಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಎಲ್ಲಿ ವಿಚಾರಣೆ ಆಗುತ್ತೆ ಅಂತ ಸರ್? ಎಸ್ ಶಿವು, ಈಗ ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ ನಲ್ಲಿ ಆತ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಈಗ ಆತನನ್ನ ನೇರವಾಗಿ ಶಿಡ್ಲಘಟ್ಟದಕ್ಕೆ ಒಂದು ನ್ಯಾಯಾಲಯಕ್ಕೆ, ತಾಲೂಕು ನ್ಯಾಯಾಲಯಕ್ಕೆ ಕರ್ಕೊಂಡು ಬರಲಾಗುತ್ತೆ. ಯಾಕಂದ್ರೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಒಂದು ನ್ಯಾಯಾಲಯ ಇರುತ್ತೆ, ಅಲ್ಲಿಗೆ ಆತನನ್ನ ಒಪ್ಪಿಸಲಾಗುತ್ತೆ. ಅದರ ನಂತರ ಅವ್ರನ್ನ ಒಂದು ವಿಚಾರಣೆಗೆ, ಪೊಲೀಸ್ ವಿಚಾರಣೆಗೆ ಒಳಪಡಿಸಲಾಗುತ್ತೋ ಅಥವಾ ಕಾನೂನು ಒಂದು ವಿಚಾರಣೆಗೆ ಒಳಪಡಿಸಲಾಗುತ್ತೋ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಸದ್ಯಕ್ಕೆ ರಾಜೀವ್ ಗೌಡ ಸಿಕ್ಕಿರ್ತಕ್ಕಂಥದ್ದು ಬಹಳ ರೋಚಕ ಕಹಾನಿ. ಅವ್ರ ಹತ್ರ ಸದ್ಯಕ್ಕೆ ಹಣ ಖರ್ಚು ಮಾಡ್ಲಿಕ್ಕೆ ಹಣನೇ ಇರಲಿಲ್ಲ. ಅವರು ಒಂದಷ್ಟು ಲಿಕ್ವಿಡ್ ಅಮೌಂಟ್ ಗೋಸ್ಕರ, ಅಂದ್ರೆ ಖರ್ಚಿಗಾಗಿ ಹಣವನ್ನ ಕೇಳೋದಕ್ಕೆ ಸ್ನೇಹಿತರೊಬ್ಬರ ಫೋನ್ ಇಂದ ಅವರ ಸಂಬಂಧಿಕರಿಗೆ ಫೋನ್ ಮಾಡಿದಾಗ ಅದನ್ನ ಟ್ರ್ಯಾಕ್ ಮಾಡಿರ್ತಕ್ಕಂಥ ರಾಜ್ಯ ಪೊಲೀಸರು ಅವ್ರು ಇರ್ತಕ್ಕಂಥ ಲೊಕೇಶನ್ ನ ಸರ್ಚ್ ಮಾಡಿ ಅಲ್ಲಿನ ಪೊಲೀಸರಿಗೆ ಮಾಹಿತಿ ಕೊಟ್ಟು ಇಲ್ಲಿನ ತಂಡವನ್ನ ಅಲ್ಲಿಗೆ ಕಳಿಸಿ ಅಲ್ಲಿ ಅರೆಸ್ಟ್ ಆಗೋ ತರದಲ್ಲಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ರಾಜೀವ್ ಗೌಡನನ್ನ ಈಗ ನೇರವಾಗಿ ಕೇರಳ ಬಾರ್ಡರ್ ಇಂದ ಮೈಸೂರು ಮುಖಾಂತರವಾಗಿ ಬೆಂಗಳೂರಿಗೆ ತಂದು ಬೆಂಗಳೂರಿನಿಂದ ಶಿಡ್ಲಘಟ್ಟಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜೀವ್ ಗೌಡ ಯಾವೆಲ್ಲ ಒಂದು ಕಾನೂನು ಪ್ರಕರಣಗಳ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗಾಗಲೇ ಅವರ ವಕೀಲರ ಮೂಲಕ ಒಂದು ಏನು ಬೇಲ್ಗೆ, ಜಾಮೀನಿಗೂ ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿದ್ರು. ಈಗ ಜಾಮೀನು ಕೂಡ ರಿಜೆಕ್ಟ್ ಆಗಿರೋದ್ರಿಂದ ರಾಜೀವ್ ಗೌಡ ಜೈಲ್ ಪಾಲೋದ್ರಲ್ಲಿ 2 ಮಾತಿಲ್ಲ. ಶಿವು, ಓಕೆ, ಅಪ್ಡೇಟ್ಸ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಧನ್ಯವಾದ ಸರ್. ಈಗಾಗಲೇ ಕೂಡ ಗಮನಿಸ್ತಾ ಇದ್ದೀವಿ, ಕೊನೆಗೂ ಕೂಡ ರಾಜೀವ್ ಗೌಡ ಅಂಧರಾಗಿದ್ದಾರೆ. ಅದು ಕೇರಳದ ಗಡಿಭಾಗದಲ್ಲಿ ಈಗಾಗಲೇ ಪೊಲೀಸ್ನವರು ರಣಹದ್ದಿನಂತೆ ಕಾದು ಕುಳಿತಿದ್ರು. ಯಾವಾಗ ಅರೆಸ್ಟ್ ಮಾಡ್ತಾರೆ ರಾಜೀವ್ ಗೌಡ ಅನ್ನುವಂತ ಪ್ರಶ್ನೆ ಕೂಡ ಜೋರಾಗಿತ್ತು, ಆಗ್ರಹ ಕೂಡ ಇತ್ತು. ಇದರ ಜೊತೆಗೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಸಾರ್ವಜನಿಕರಿಂದ ಹಿಡಿದು ಶಿಡ್ಲಘಟ್ಟದ ಜನರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ರು. ಕೊನೆಗೂ ಕೂಡ ರಾಜೀವ್ ಗೌಡ ಅಂಧರಾಗಿದ್ದಾನೆ. ಈಗಾಗಲೇ ಕೂಡ ಶಿಡ್ಲಘಟ್ಟಗೆ ಕರೆತರುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹೆಚ್ಚಿನ ವಿಚಾರಣೆ ಕೂಡ ಆಗುತ್ತೆ. ಏನ್ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.